ಎಲ್ಲ ದ್ವಿತೀಯ PUC ಕಲೆ ಮತ್ತು ವಾಣಿಜ್ಯ ವಿದ್ಯಾರ್ಥಿನಿಯರಿಗೆ ಈ ಆನ್ಲೈನ್ ಕ್ಲಾಸಿಗೆ ಸ್ವಾಗತವನ್ನು ಕೋರ್ತೇನೆ. ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್ ಫಾರ್ PUC ಸೆಕೆಂಡ್ ಇಯರ್ ಬೋತ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್. ಇವತ್ತು ನಾನು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಕುರಿತು ಚರ್ಚೆ ಮಾಡಬೇಕಾಗಿದೆ. ಹಿಂದೆ 6ನೇ ಯೂನಿಟ್ನಲ್ಲಿ ಕೋಯಲಿಷನ್ ಗವರ್ನಮೆಂಟ್, ಇಟ್ಸ್ ಮೀನಿಂಗ್, ಡೆಫಿನಿಷನ್ಸ್, ಫೀಚರ್ಸ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ. ಇವತ್ತು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಕುರಿತು ಚರ್ಚೆ ಮಾಡಬೇಕಾಗಿದೆ. ತಮಗೆಲ್ಲ ಗೊತ್ತಿದ್ದಾಗೆ ಭಾರತವು ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿತ್ತು. ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ಮ್ ದಿ ಫೆಡರಲ್ ಫಾರ್ಮ್ ಆಫ್ ದಿ ಗವರ್ನಮೆಂಟ್, ನಾಟ್ ಯುನೈಟೆಡ್. ಇಟ್ ಈಸ್ ಫೆಡರಲ್ ಸಿಸ್ಟಮ್ ಆಫ್ ದ ಗವರ್ನಮೆಂಟ್ ಇನ್ ವಿಚ್ one at the central government, one at the central, and the regional governments in the units. ಇಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಎರಡು ಬಗೆಯ ಸರ್ಕಾರಗಳಿರ್ತವೆ. ಒಂದು ಕೇಂದ್ರ ಸರ್ಕಾರ, ಬಲಿಷ್ಠವಾದ ಕೇಂದ್ರ ಸರ್ಕಾರ, ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ರಾಜ್ಯ ಸರ್ಕಾರಗಳು. ಹೀಗಾಗಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳನ್ನು ನಾವು 3 ಪ್ರಕಾರಗಳಾಗಿ ವಿವರಿಸಬಹುದು. ಒಂದು ಶಾಸನೀಯ ಸಂಬಂಧಗಳು, ಒಂದು ಆಡಳಿತಾತ್ಮಕ ಸಂಬಂಧಗಳು, ಇನ್ನೊಂದು ಹಣಕಾಸಿನ ಸಂಬಂಧಗಳ ಕುರಿತು ನಾವು ಚರ್ಚೆ ಮಾಡಬೇಕು. ಮೊದಲನೇದಾಗಿ ನಾವು ಇವತ್ತು ಲೆಜಿಸ್ಲೇಟಿವ್ ಪವರ್ಸ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ಸ್, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸನೀಯ ಸಂಬಂಧಗಳ ಕುರಿತು ಅಧ್ಯಯನ ಮಾಡೋಣ. ಸಂವಿಧಾನದ 245ರಿಂದ 255ರವರೆಗಿನ ಪರಿಚ್ಛೇದಗಳು ಶಾಸನೀಯ ಸಂಬಂಧಗಳ ಬಗ್ಗೆ ವಿವರಿಸ್ತವೆ. ದಿ ಆರ್ಟಿಕಲ್ಸ್ ಫ್ರಮ್ 245 to 255 ಡೀಲ್ಸ್ ವಿತ್ ದಿ ಲೆಜಿಸ್ಲೇಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ದಿ ಸ್ಟೇಟ್ಸ್. 245ರಿಂದ 255ರವರೆಗಿನ ಪರಿಚ್ಛೇದಗಳೆಲ್ಲವೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸನೀಯ ಸಂಬಂಧಗಳ ಬಗ್ಗೆ ವಿವರಣೆಯನ್ನು ಕೊಡ್ತವೆ. ಮೊದಲಿಗೆ ನಾವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳನ್ನು ನೋಡಬೇಕಾದ್ರೆ ಮೊದಲಿಗೆ ನಾವು ನಮ್ಮ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ 3 ಪಟ್ಟಿಗಳ ಬಗ್ಗೆ ವಿವರಿಸ್ತದೆ. The 7th schedule of the Indian Constitution deals with the 3 lists: Union list, State list and concurrent list. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಎಂಬ 3 ಪಟ್ಟಿಗಳ ಬಗ್ಗೆ ನಮ್ಮ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ವಿವರಣೆ ಇದೆ. ನೋಡಿ, ಕೇಂದ್ರ ಪಟ್ಟಿಯಲ್ಲಿ ಸುಮಾರು 99 ವಿಷಯಗಳಿವೆ. ಅತ್ಯಂತ ಪ್ರಮುಖವಾದ 99 ವಿಷಯಗಳು ಕೇಂದ್ರ ಸರ್ಕಾರಕ್ಕೆ ಸೇರಿವೆ ಅಂತೇಳಿ ವಿವರಿಸ್ತದೆ. ಎರಡನೇದಾಗಿ ಸ್ಟೇಟ್ ಲಿಸ್ಟ್, ರಾಜ್ಯ ಪಟ್ಟಿಯ ವಿಷಯಗಳು ಸರಿಸುಮಾರು 63 ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಾಗಿದ್ದಾವೆ. ಆಮೇಲೆ ಕನ್ಕರೆಂಟ್ ಲಿಸ್ಟಲ್ಲಿ ಒಟ್ಟು 47 ವಿಷಯಗಳು, 99 ಯೂನಿಯನ್ ಲಿಸ್ಟ್, 63 ಸ್ಟೇಟ್ ಲಿಸ್ಟ್, 47 ಕನ್ಕರೆಂಟ್ ಲಿಸ್ಟ್. ನೋಡಿ, 99 ಕೇಂದ್ರ ಪಟ್ಟಿ ವಿಷಯಗಳು ಯಾವಪ್ಪ ಅಂದರೆ ಡಿಫೆನ್ಸ್, ಎಕ್ಸ್ಟರ್ನಲ್ ಅಫೇರ್ಸ್, ರೈಲ್ವೆ, ಸಿವಿಲ್ ಏವಿಯೇಷನ್, ಅಟಾಮಿಕ್ ಎನರ್ಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಥ ಟೆಲಿಗ್ರಾಫ್, ಟೆಲಿಫೋನ್, ಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ಇಂಥ ಎಲ್ಲ ಪ್ರಮುಖ ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಾಗಿವೆ. ಎಷ್ಟು? ಒಟ್ಟು 99
ಎರಡನೇದಾಗಿ ಸ್ಟೇಟ್ ಲಿಸ್ಟ್. ಇಲ್ಲಿ ಸರಿಸುಮಾರು 63 ರಾಜ್ಯ ಪಟ್ಟಿಯ ವಿಷಯಗಳಿದ್ದಾವೆ. ಉದಾಹರಣೆಗೆ ಹೇಳಬೇಕಂದ್ರೆ ಪೊಲೀಸ್, ಹೆಲ್ತ್, ಅಗ್ರಿಕಲ್ಚರ್, ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಇಂಥವೆಲ್ಲ, ಆಮೇಲೆ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಂಥ 63 ವಿಷಯಗಳು ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಾಗಿದ್ದಾವೆ. ಮೂರನೇದಾಗಿ ಕನ್ಕರೆಂಟ್ ಲಿಸ್ಟ್, 47 ವಿಷಯಗಳು. ಕನ್ಕರೆಂಟ್, ಕೇಂದ್ರ ಮತ್ತು ರಾಜ್ಯಗಳು ಎರಡೂ ಸರ್ಕಾರಗಳು ಇವುಗಳ ಮೇಲೆ ಅಧಿಕಾರವನ್ನು ಹೊಂದಿರ್ತವೆ. ಇವುಗಳನ್ನ ಕನ್ಕರೆಂಟ್ ಲಿಸ್ಟ್ ಅಂತೇಳಿ ಕರೀತಾರೆ. ಅವು ಯಾವಪ್ಪ ಅಂದರೆ ಈ ಮ್ಯಾರೇಜ್, ಡೈವರ್ಸ್, ಸಿವಿಲ್ ಪ್ರೊಸೀಜರ್, ಕ್ರಿಮಿನಲ್ ಲಾಸ್, ಇಂಥ ಎಲ್ಲ ಕನ್ಕರೆಂಟ್ ಲಿಸ್ಟಲ್ಲಿ ಬರ್ತಕ್ಕಂಥ ವಿಷಯಗಳು. ಹೀಗೆ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಕನ್ಕರೆಂಟ್ ಲಿಸ್ಟ್ ಬಗ್ಗೆ, ಯೂನಿಯನ್ ಲಿಸ್ಟ್ ಬಗ್ಗೆ, ಸ್ಟೇಟ್ ಲಿಸ್ಟ್ ಬಗ್ಗೆ, ಕನ್ಕರೆಂಟ್ ಲಿಸ್ಟ್ ಬಗ್ಗೆ ವಿವರಣೆ ಇದೆ. ಆಮೇಲೆ ರೆಸಿಜಿವರಿ ಪವರ್ಸ್ ವೆಸ್ಟೆಡ್ ಅಂಡರ್ ದ ಯೂನಿಯನ್ ಗವರ್ನಮೆಂಟ್ ಅಂತ ಹೇಳ್ತಾರೆ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ. ರೆಸಿಜಿವರಿಂದ ಉಳಿಕೆ ಅಧಿಕಾರ, ಈ ಮೂರೂ ಪಟ್ಟಿಯಲ್ಲಿ ತಿಳಿಸದೇ ಇರತಕ್ಕಂಥ ವಿಷಯಗಳು ಇನ್ನಾವು ಯಾವ್ಯಾವುದು ಇದ್ದರೆ ಅವು ರೆಸಿಜಿವರಿ ಪವರ್, ಉಳಿಕೆ ಅಧಿಕಾರಗಳು ಅಂತೇಳಿ. ಆ ಉಳಿಕೆ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಸೇರಿದೆ ಅನ್ನೋದನ್ನು ನಮ್ಮ ಸಂವಿಧಾನ ಸ್ಪಷ್ಟಪಡಿಸ್ತದೆ. ರೆಸಿಜಿವರಿ ಪವರ್ ಮೀನ್ಸ್ ಕನ್ನಡದಲ್ಲಿ ಅದನ್ನು ಉಳಿಕೆ ಅಧಿಕಾರಗಳು. ರೆಸಿಜಿವರಿ ಪವರ್ ಮೀನ್ಸ್ ಕೇಂದ್ರ ಮತ್ತು ರಾಜ್ಯ ಪಟ್ಟಿಗಳಲ್ಲಿ ತಿಳಿಸದೇ ಇರತಕ್ಕಂಥ ವಿಷಯಗಳು ಏನಾದರೂ ಇದ್ದರೆ ಅಂಥ ವಿಷಯಗಳು ಕೇಂದ್ರ ಸರ್ಕಾರಕ್ಕೆ ಸೇರಿದೆ ಅನ್ನೋದನ್ನು ನಮ್ಮ ಸಂವಿಧಾನವು ಸ್ಪಷ್ಟಪಡಿಸಿದೆ. ಪವರ್ಸ್ ನಾಟ್ ಮೆನ್ಷನ್ ಇನ್ ದಿ ಅಬೌವ್ ದಿ 3 ಲಿಸ್ಟ್ are known as residual powers according to Constitution of India. Residual power vested in the Union government. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿ ತಿಳಿಸದೆ ಯಾವುದಾದ್ರೂ ವಿಷಯಗಳು ಉಳಿದಿದ್ದು ಅಂದರೆ ಅವು ಕೇಂದ್ರ ಸರ್ಕಾರಕ್ಕೆ ಸೇರಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಅವುಗಳ ಮೇಲೆ ಕೇಂದ್ರ ಸರ್ಕಾರವೇ ತನ್ನ ಅಧಿಕಾರವನ್ನು ಚಲಾಯಿಸ್ತದೆ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಹಾಗೆಯೇ ಸಿಚುವೇಶನ್ ಡ್ಯೂರಿಂಗ್ ದಿ ಎಮರ್ಜೆನ್ಸೀಸ್, ನಮ್ಮ ಸಂವಿಧಾನದಲ್ಲಿ 3 ಪ್ರಕಾರದ ತುರ್ತು ಪರಿಸ್ಥಿತಿಗಳ ಬಗ್ಗೆ ವಿವರಣೆ ಇದೆ. ಅಂದರೆ ಸಂವಿಧಾನದ 18ನೇ ಭಾಗವು 3 ಎಮರ್ಜೆನ್ಸಿ ಬಗ್ಗೆ ತಿಳಿಸ್ತದೆ. ನ್ಯಾಷನಲ್, ಸ್ಟೇಟ್ ಆ್ಯಂಡ್ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಆರ್ಟಿಕಲ್ ನಂಬರ್ 352 deals with the national emergency. Article 356 state emergency, 360 financial emergency. ಮೊದಲನೇದಾಗಿ ನಾವು ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ನೋಡೋಣ. ಸಂವಿಧಾನದ 352ನೇ ವಿಧಿಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ವಿವರಣೆ ಇದೆ. ದೇಶದ ಗಂಭೀರ ಪರಿಸ್ಥಿತಿನಲ್ಲಿ, ಅಂದರೆ ಯುದ್ಧದ ಭೀತಿ ಅಥವಾ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಅಥವಾ ಬಾಹ್ಯ ಆಕ್ರಮಣದ ಭೀತಿ ಇದ್ದಾಗ ಅಥವಾ ದೇಶದಲ್ಲಿ ಆಂತರಿಕೆ ಅಂದರೆ ನಿಯಂತ್ರಿಸಲಾರದ ಆಂತರಿಕ ಗಲಭೆಗಳು ಉದ್ಭವಿಸಿದರೆ ರಾಷ್ಟ್ರಪತಿಗಳ ಮೂಲಕ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಈ 352ನೇ ಪರಿಚ್ಛೇದಡಿನಲ್ಲಿ ಘೋಷಿಸಲು ಅವಕಾಶವಿದೆ. Under the article number 352, Union government can proclaim national emergency through the President of India and external aggression, threat of the external aggression or internal disturbances or during the situation of the war. The Union government has power to recommend the President of India to proclaim national emergency throughout the country under this article number 352. Then state emergency under the article number 356, 356ನೇ ಪರಿಚ್ಛೇದ. ಅಂದರೆ ದೇಶದ ಯಾವುದಾದರೂ ರಾಜ್ಯಗಳಲ್ಲಿ ಅಥವಾ ಯಾವುದಾದರೂ ಭಾಗದಲ್ಲಿ ಸಂವಿಧಾನದ ವ್ಯವಸ್ಥೆ ಕುಸಿದು ಬಿದ್ದರೆ ಅಥವಾ
ಅಲ್ಲಿ ಸರ್ಕಾರಗಳು ಸಂವಿಧಾನದಂತೆ ನಡೆಯದೇ ಇದ್ದರೆ ಆ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಿಸುವುದೇ ರಾಜ್ಯದಲ್ಲಿ ಜಾರಿಗೆ ತರುವ ರಾಷ್ಟ್ರಪತಿ ಆಳ್ವಿಕೆ. ಇದನ್ನು 356ನೇ ಪರಿಚ್ಛೇದ ಪ್ರಕಾರ ಸ್ಟೇಟ್ ಎಮರ್ಜೆನ್ಸಿ ಅಂತ ಕರೀತಾರೆ. Under the article number 356, Union government can impose presidential rule on any other states within the country when the constitutional machinery has broken down in any other states. With the recommendation of the concerned governor, the government of Union Government of India has power to impose presidential rule on particular state. ಹೀಗೆ ರಾಜ್ಯಗಳಲ್ಲಿ ಸಂವಿಧಾನದ ವ್ಯವಸ್ಥೆ ಹಾಳಾಗಿದ್ದರೆ ಅಥವಾ ಅಲ್ಲಿ ಸರ್ಕಾರಗಳು ಸಂವಿಧಾನದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿದರೆ ಅಂಥ ಸರ್ಕಾರಗಳನ್ನು ತೆಗೆದುಹಾಕಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಣೆ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಈ ಸಂವಿಧಾನದ 356ನೇ ಪರಿಚ್ಛೇದ ಅಡಿಯಲ್ಲಿ ಇದೆ ಅಂತೇಳಿ ಹೇಳ್ಬೋದು. ಮೂರನೇದಾಗಿ ಫೈನಾನ್ಸಿಯಲ್ ಎಮರ್ಜೆನ್ಸಿ, ಹಣಕಾಸು ತುರ್ತು ಪರಿಸ್ಥಿತಿ. ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 3 ಬಾರಿ ಘೋಷಣೆ ಮಾಡಿದ್ದಾರೆ. ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹಲವಾರು ಬಾರಿ, 100ಕ್ಕೂ ಹೆಚ್ಚು ಬಾರಿ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳ ರಾಷ್ಟ್ರಪತಿ ಆಳ್ವಿಕೆಗಳು ಜಾರಿಯಾಗಿದ್ದಾವೆ. ಆದರೆ ಸಂವಿಧಾನ 360ನೇ ಪರಿಚ್ಛೇದದಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ರಾಷ್ಟ್ರಪತಿಗಳಿಗೆ ಅಧಿಕಾರವಿದೆ. ಆದರೆ ಇಲ್ಲಿವರೆಗೆ ಸ್ವತಂತ್ರ ಭಾರತದಲ್ಲಿ ಇನ್ನೂವರೆಗೂ 1 ಬಾರಿನೂ ರಾಷ್ಟ್ರಪತಿ ಘೋಷಣೆಯನ್ನು ಮಾಡಿಲ್ಲ ಹಣಕಾಸು ತುರ್ತು ಪರಿಸ್ಥಿತಿಯನ್ನು. 360 article says about the proclamation of the financial emergency. The Union government has power to declare financial emergency only when financial condition has collapsed in the country. Financial condition of the country has collapsed. In that situation, the Union government has declared ಫೈನಾನ್ಷಿಯಲ್ ಎಮರ್ಜೆನ್ಸಿ ಥ್ರೂಔಟ್ ದ ನೇಷನ್. ಅಂದರೆ ದೇಶದ ಹಣಕಾಸು ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದ್ದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಮೂಲಕ ಕೇಂದ್ರ ಸರ್ಕಾರವು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತದೆ. ಆದರೆ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಅಥವಾ ಪರಿಸ್ಥಿತಿ ಇನ್ನೂವರೆಗೂ ಬಂದಿಲ್ಲ. ಹಾಗಾದರೆ ತಾವು ಕೇಳಬಹುದು, ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ರೆ ಏನಾಗ್ಬೋದು? ತಮಗೆಲ್ಲ ಈಗಾಗಲೇ ಡಿಮಾನಿಟೈಸೇಷನ್ ಪಾಲಿಸಿ ಅನುಭವ ಗೊತ್ತಿದೆ. ಆ ಸಂದರ್ಭದಲ್ಲಿ ಏನೇನು ಬೆಳವಣಿಗೆಗಳಾದವು ಅಂತ ಎಲ್ಲ ಬೆಳವಣಿಗೆಗಳು 2 ತಿಂಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಹಣಕಾಸು ತುರ್ತು ಪರಿಸ್ಥಿತಿಯಂತೆ ನಮ್ಮ ಗಮನಕ್ಕೆ ಬಂದವು. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೌಕರದಾರರ ವೇತನವನ್ನು ಕಡಿತಗೊಳಿಸಬಹುದು. ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಂಥ ಹಣಗಳನ್ನು, ಸಾರ್ವಜನಿಕರ ಠೇವಣಿ ಹಣವನ್ನು ಸರ್ಕಾರ ಪಡೆಯಬಹುದು. ಸರ್ಕಾರಿ ಬ್ಯಾಂಕ್ಗಳ ಠೇವಣಿ ಮೇಲಿನ ಬಡ್ಡಿ ಅಥವಾ ಸಾಲಗಳ ಮೇಲಿನ ಬಡ್ಡಿಯನ್ನು ಹೆಚ್ಚು ಕಡಿಮೆ ಮಾಡಬಹುದು. ಹೀಗೆಲ್ಲ ಕೆಲವೊಂದು ಹಣಕಾಸು ತುರ್ತು ಪರಿಸ್ಥಿತಿ ಆದರೆ ಒಂದು ಫೈನಾನ್ಷಿಯಲ್ ಸಿಸ್ಟಮ್ಯಾಟಿಕ್ ಒಂದು ವ್ಯವಸ್ಥೆಯನ್ನು ತರೋ ಸಲುವಾಗಿ ಕಾರ್ಯಕ್ರಮ ರೂಪಿಸುವಂಥ ಒಂದು ಪರಿಸ್ಥಿತಿ ಬರಬಹುದು. ಆದರೆ ಇಲ್ಲಿವರೆಗೆ ಸ್ವತಂತ್ರ ಭಾರತದಲ್ಲಿ ಬಂದಿಲ್ಲ. ಹಾಗೆ ನಾರ್ಮಲ್ ಸಿಚುವೇಶನ್ನಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು ಯಾವ ರೀತಿಯಾಗಿರ್ತವೆ? ಮೊದಲು ಯೂನಿಯನ್ ಗವರ್ನಮೆಂಟ್ ಲೆಜಿಸ್ಲೇಟ್ ಆನ್ ಎನಿ ಮ್ಯಾಟರ್ಸ್ ಫೈಲ್ ಎಕ್ಸಿಸ್ಟಿಂಗ್ ಇಂಟರ್ನ್ಯಾಷನಲ್ ಟ್ರೀಟೀಸ್. ಸಾಮಾನ್ಯ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಯಾವುದಾದರೂ ದೇಶಗಳ ಜೊತೆಗೆ ವಿದೇಶಾಂಗ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಮಾಡಿಕೊಂಡಾಗ ಅದರ ಸಲುವಾಗಿ ಕಾನೂನನ್ನು, ನಿಯಮಗಳನ್ನು ರೂಪಿಸಬಹುದು. ರಾಜ್ಯಗಳ ಮೇಲೇನು ರಾಜ್ಯಗಳಿಗೂ ಸಹಿತ ಆ ಒಂದು ಕಾನೂನು ಸಂಬಂಧಪಡ್ತದೆ. ಎರಡನೇ, ಇಟ್ ಕ್ಯಾನ್ ಡೈರೆಕ್ಟ್ ದ ಸ್ಟೇಟ್ಸ್ ಆನ್ ಎನಿ ಮ್ಯಾಟರ್ಸ್. ಸಾಮಾನ್ಯ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳಿಗೆ ನಿರ್ದೇಶನವನ್ನು ನೀಡಬಹುದು. ಯಾಕಂದರೆ ಕೇಂದ್ರ ಸರ್ಕಾರ ಬಲಿಷ್ಠ ಸರ್ಕಾರವಾಗಿರೋದ್ರಿಂದ ಯಾವುದೇ ಸಂದರ್ಭಗಳಲ್ಲಿ ರಾಜ್ಯಗಳಿಗೆ ನಿರ್ದೇಶನವನ್ನು ನೀಡುವ, ಸಲಹೆ ನೀಡುವ ಅಧಿಕಾರ ಕೇಂದ್ರ ಸರ್ಕಾರ ಹೊಂದಿದೆ.
ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಸ್ಟೇಟ್ ಶುಡ್ ನಾಟ್ ಇನ್ಸ್ಟಿಂಜ್ ಅಪಾನ್ ದ ಯೂನಿಯನ್ ಗವರ್ನಮೆಂಟ್. ನೋಡಿ, ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲೆ ಆಡಳಿತಾತ್ಮಕ ನಿರ್ಧಾರಗಳನ್ನು ನಿರ್ದೇಶನಗಳನ್ನು ಕೊಡಬಹುದು, ಆದರೆ ರಾಜ್ಯಗಳು ಕೇಂದ್ರ ಸರ್ಕಾರದ ಮೇಲೆ ಅವುಗಳ ಮೇಲೆ ನಿರ್ದೇಶನ ಕೊಡೋಕ್ಕೆ ರಾಜ್ಯಗಳಿಗೆ ಅಧಿಕಾರ ಇಲ್ಲ. ಯಾಕಂದರೆ ನಮ್ಮ ಸಂವಿಧಾನವು ಕೇಂದ್ರ ಸರ್ಕಾರವನ್ನು ಹೆಚ್ಚು ಬಲಿಷ್ಠಗೊಳಿಸಿದೆ. ರಾಜ್ಯಗಳಿಗೆ ಅಷ್ಟೊಂದು ಅಧಿಕಾರವನ್ನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಹೇಳಿದಂತೆ ರಾಜ್ಯ ಸರ್ಕಾರಗಳು ಕೇಳಬೇಕಾಗಿದೆ. ಸ್ಟೇಟ್ ಹ್ಯಾವ್ ಟು ಕೋಆಪರೇಟ್ ವಿತ್ ದಿ ಯೂನಿಯನ್ ಗವರ್ನಮೆಂಟ್. ರಾಜ್ಯಗಳು ಕೇಂದ್ರ ಸರ್ಕಾರ ಜೊತೆಗೆ ಸಹಕರಿಸಿ ಆಡಳಿತವನ್ನು ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದ ನಿಯಮದಂತೆ, ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರಗಳು ಕೆಲಸವನ್ನು ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರ ಜೊತೆಗೆ ಕಮ್ಯುನಿಕೇಷನನ್ನು ಹೊಂದಬೇಕು. ಅಂದರೆ ಸಂಪರ್ಕವನ್ನು ಸಾಧಿಸಬೇಕಾಗ್ತದೆ. ಸ್ಟೇಟ್ ಹ್ಯಾವ್ ಟು ಎನ್ಶ್ಯೂರ್ ದಿ ವೆಲ್ಫೇರ್ ಆಫ್ ದಿ ಎಸ್ಸೀಸ್ ಆ್ಯಂಡ್ ಎಸ್ಟೀಸ್. ಯಾವುದೇ ಸಂದರ್ಭದಲ್ಲಿಯೂ ರಾಜ್ಯಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಮಹಿಳೆಯರು, ಅಲ್ಪಸಂಖ್ಯಾತ ಇಂಥ ಎಲ್ಲ ವರ್ಗದನ್ನು ಕಡೆಗಣಿಸದೆ ಅವರ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗ್ತದೆ. ಸ್ಟೇಟ್ಸ್ ಹ್ಯಾವ್ ಟು ಎನ್ಶ್ಯೂರ್ ದಿ ಡೆವಲಪ್ಮೆಂಟ್ ಆಫ್ ದಿ ಹಿಂದಿ ಲ್ಯಾಂಗ್ವೇಜ್. ಹಾಗೆ ರಾಜ್ಯಗಳು ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆ ಮಾಡಿರೋದ್ರಿಂದ ಅದರ ಬೆಳವಣಿಗೆಯ ಕ್ರಮವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಹೀಗೆ ನಮ್ಮ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಈ ರೀತಿಯಾದಂಥ ಒಂದು ಶಾಸನೀಯ ಸಂಬಂಧಗಳಿರುವುದನ್ನು ನಾವು ನೋಡ್ತೀವಿ. ಇನ್ನು ಎರಡನೇದಾಗಿ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಸೆಂಟ್ರಲ್ ಆ್ಯಂಡ್ ದಿ ಸ್ಟೇಟ್ಸ್. ಅದನ್ನು ಮುಂದಿನ ಅವಧಿನಲ್ಲಿ ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು.